ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ನಿನ್ನೆ ಬಂದಂಥ ಪ್ರದೀಪ್ ಈಶ್ವರ ಕಾರ್ಯಕ್ರಮ ಮುಗಿಸಿ ಹುಚ್ಚ ಶಾಸಕ ಏನಂದ ಏನು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತು ಏನು ವಿಶೇಷ ಏನು ಅಂತ ಅಂದರೆ ಚಿಕನ್ನು, ಮಟನ್ನು, ಕೋಳಿ, ನಾಟಿ ಕೋಳಿ, ಕಲೀಜ, ಮಾಂಸ, ರಕ್ತ, ಬ್ರೈನು ಎಲ್ಲ ತಿನ್ನುವಂಥ ವಾರ. ನನ್ನದರ್ಧ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕೃಷ್ಣನ ವಾರ. ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ, ತನ್ನ ಒಂದು ಕುತಂತ್ರದಿಂದ ಈ ಕರ್ನಾಟಕ ರಾಜ್ಯ ಸರ್ಕಾರನ ಒದ್ದೋಡಿಸ್ಲಿ ಅಂತ ಹೇಳ್ತಾ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ನೆ ಕಾರ್ಯಕ್ರಮ ಆಯಿತು. ಇವನಿಗೆ ಚೀಮಾರಿ ಹಾಕಿದ್ರು. ಇವನ್ನ ಕಾರ್ಯಕ್ರಮದಿಂದ ಒದ್ದೋಡಿಸಿದ್ಮೇಲೆ ಇವನಿಗೆ ಭಾಳ ಇದಾಗಿ ಬಂದು ಅಲ್ಲಿ ಹೇಳ್ತಾನೆ, ಈ ನನ್ನ ಮಗ ಈ ಬಡ್ಡಿದು ಇವ್ನು ಯಾಸಕ್ಕೆ ಇಷ್ಟು ಬೆಂಕಿ ಹಾಕ ಅಂತ ನಮ್ಮ ಮಂಡ್ಯ ಕಡೆ ಬೈತಾರೆ. ಇನ್ನು ಹಾಸನ ಕಡೆ ಇವ್ನು ಯಾವನ್ಲ ಇವನು ತಲೆಗಿಲ್ಲ ಕೆಟ್ಟಾಯ್ತಾ ಹೆಂಗ್ಲ ಇವ್ನು ನಿಜವಾಗ್ಲೂ ಇವನು ಒಬ್ಬ ಅಪ್ಪ ಅಮ್ಮಂಗೆ ಊಟವನೇಲ್ಲ ಅಂತ ಎಲ್ಲ ಬೈತಾರೆ. ನಾನಲ್ಲ, ಲೋಕಲಾಗಿ. ನಾವು ಅದಕ್ಕಿಂತ ಕೆಟ್ಟದಾಗ ಬೈತೀವಿ. ನಾವು ಮಂಡ್ಯ ಹಾಸನ ಎರಡು ಕಡೆನೂ ಆದರೆ ಏನು ಮಾಡೋದು, ಸಂಸ್ಕಾರ ಹೇಳ್ಕೊಟ್ಬಿಟ್ಟವ್ರೆ ಮನೇಲಿ. ಹಂಗಾಗಿ ಬೈಯೋದಕ್ಕಾಗಲ್ಲ. ಈ ಬಡತಕ್ಕೆ ಇಷ್ಟು ಬೈಬೋದು. ಸ್ನೇಹಿತರೆ, ಇವನು ಬಂದು ಹೇಳ್ತಾನೆ, ನಾನು OBC ಶಾಸಕ ಅಂತ ನನಗೆ ಅವಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವ್ನ ಚೇಲಾಗಳಿಗೆ ಹೇಳಿ ನನ್ನ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ, ನಂದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತಾನೆ. ಗಂಡಸ್ರಿಗಾದರೆ ಕೂದಲು ಇನ್ನೊಂದು ಎಲ್ಲ ಆಡ್ತಾರೆ ಎದುರಿಗೆ. ನೀನು ಯಾರಪ್ಪ, ನೀನು ಗಂಡಸ, ನಿನ್ನ ಹತ್ರ ಕಿತ್ಕೊಳ್ಳೋಕ್ಕಾದ್ರೂ ಏನಿರ್ತದೆ, ಎಲ್ಲ ಖಾಲಿ ಇರ್ತದೆ. ಮೊದಲನೇದು. ಎರಡನೇದು, ನೀನು ಹೇಳ್ತೀಯ ನಾನು OBC ಶಾಸಕ ಅಂತ. ಇದೇ ಕುರಿಗಳ ರಾಮಯ್ಯನವರು ಕುರಿ ಮೇಯಿಸೋ ಅಂತ ಒಂದು ಅದು OBC ಆಯಿತಾ. ಅವ್ರ ವಿರುದ್ಧ ನಾವು ಹೆಂಗೆ ಹೋರಾಡ್ದೋ ಆಯಿತಾ. ಅದಲ್ಲದೆ ನಿಮ್ಮ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ CD ಶಿವು BF ಬಿಡ್ತಾಯಿದ್ರಂತಲ್ಲ ಟೆಂಟಲ್ಲಿ. ಸಂಸ್ಕಾರ ಇಲ್ಲದ ಸರ್ಕಾರ ಇದು. ಕೇಳಿಲಿ, ಅವರೇ ಉಗ್ದವ್ರೆ ಕ್ಯಾಕರ್ಸಿ. ಯಾವುದ್ರಿ ಅದು OBC ಅಂದ್ಬಿಟ್ಟು? ಗೊತ್ತಿಲ್ಲ ಅಂದರೆ ವೀಡಿಯೋ ನೋಡ್ಕೊ ಆಯಿತಾ. ನಿನ್ನ OBC ನಾಯಕ ಅಂದ್ಬಿಟ್ಟು ಅವ್ರ ಪಕ್ಕ ಹೋಗಿ ನಿಂತರೆ ನಿನಗೆ ದಾರಿ ತೋರಿಸಿದಂಥ ನಮ್ಮ CD ಶಿವು ಅವರು. ನೀನು ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಕು. ನಿನ್ನ ಯೋಗ್ಯತೆಗೆ ನೀನು ಏನು ಜಾತಿ ತಂದರೂ ಅಷ್ಟೇ, ಏನು ತಂದರೂ ಅಷ್ಟೇ, ಫಸ್ಟು ಮಾನವನಾಗಿ ಬದುಕು, ಮಾನವೀಯ ಮೌಲ್ಯಗಳಿಗೆ ನೀನು ಎಂಥ ಪಡೆತದ್ದು ಅದು ಏನು ಚಿಕ್ಕಬಳ್ಳಾಪುರದ ಜನತೆ ನಿನ್ನಂಥವನ್ನ MLA ಆಗಿ ಮಾಡ್ಕೊಂಡ್ರೋ ದೇವರಾಣೆ ಗೊತ್ತಿಲ್ಲ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಅಸಲಿ ಒಕ್ಕಲಿಗರಿಗೆ. ನಕಲಿ ಒಂದು 20% ಬಿಟ್ಬಿಡಿ. ಈ ಚೆಲುವ ಇವನು ಅಂಥ ಫಾಲೋಯರ್ಸು ಚಿಕ್ಕಬಳ್ಳಾಪುರದಲ್ಲಿ ಅಸಲಿ ಒಕ್ಕಲಿಗರು. ಈ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಬೇಕು. ಇವನು ಏನಾರ ಮೈಸೂರು ಕಡೆ ಬಂದರೆ ನಾವು ಇಲ್ಲ ಇವನನ್ನು ರೈತರು ಅದ ಮಾಡ್ದಂಗೆ ಮಾಡಿಬಿಡ್ತಾರೆ. ಹಾಸನ ಈ ಕಡೆ ಎಲ್ಲ ಕಾಣ್ಕೊಂಡ್ರೆ ಇವನು ಪೊಲೀಸ್ ಪ್ರೊಟೆಕ್ಷನಲ್ಲೇ ಬರಬೇಕು. ನಿನಗೆ ತಾಕತ್ತಿದ್ರೆ ನೀನು ಡೈರೆಕ್ಟಾಗಿ ಬಾ, ಪ್ರಶ್ನೆಗಳನ್ನ ಕೇಳು. 70 ಲಕ್ಷದ ವಾಚ್ ಹಾಕಿದ್ದ ಕುಮಾರಣ್ಣ ಅಂತ ಹೇಳ್ತೀಯಲ್ಲ, ಅದ್ರ ವೀಡಿಯೋನಾರ ತೋರಿಸು. ನೀನು ಗಂಡಸೆ ಆಗಿದ್ರೆ ನಿನ್ನ ಗಂಡಸಲ್ಲ, ನೀನು ಒಂದು ಅದೇ ನಿಮ್ಮ ಬಾಲಣ್ಣ ಹೇಳ್ತಾರಲ್ಲ, ಕಾಂಗ್ರೆಸ್ ಅವ್ರೇನು ಅನ್ಕೊಬಿಟ್ಟವ್ರು ನಮ್ಮನ್ನ ಗಾಂಡುಗಳು ಅಂತ, ಅದೇ ನೀನು ಆಯಿತಾ. ನೀನು ಗಂಡಸು ಅಲ್ಲ, ಹೆಂಗಸು ಅಲ್ಲ, ಮಧ್ಯದಲ್ಲಿ ಏನೋ ಅಂತಾರಲ್ಲ ಅದು ನೀನು. ಇನ್ನೊಂದು ಸಲ ನೀನು ಆರೋಪ ಮಾಡು. ಆಮೇಲೆ ಬಾಲಕೃಷ್ಣೇಗೌಡನ ಬಗ್ಗೆ ಮಾಡಿದ್ಯಾ 1000 ಎಕರೆ ಇದೆ ಅಂತ, ಪ್ರೂಫ್ ಕೊಡು. ನೀನು ಗಂಡಸಾದರೆ ಪ್ರೂಫ್ ಕೊಡಪ್ಪ. ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಗಂಡಸು ಅಂತ ಎತ್ತಿದ್ರೆ ದಯಮಾಡಿ ಪ್ರೂಫ್ ಕೊಡು. ನೀನು ಗಂಡಸಲ್ಲ, ನೀನು ಗಂಡಸು ಅಲ್ಲದ, ಹೆಂಗಸು ಅಲ್ಲದ, ಮಧ್ಯದವನು ನೀನು ಇದಕ್ಕೆಲ್ಲ ಉತ್ತರ ಕೊಡಬೇಕು. ನೀನು ಹೇಳಿದೆಯಲ್ವ ನೀನು. ಈಗ ಇಲ್ಲ ಕೋರ್ಟ್ಗೆ ಹೋಗು, ಇವ್ರ ಮನೇಲಿ ಇಷ್ಟು ಆಸ್ತಿ ಇದೆ, ತನಿಖೆ ನಡೆಸಿ CBI ಕೊಡಿ, COD ಕೊಡಿ. ನಿಂದೆ ಆಯ್ತಲ್ಲಪ್ಪ ಸರ್ಕಾರ, SIT ಮಾಡಿಸೋ ಗಂಡಸೆ. ನೀನು ಗಂಡಸಲ್ಲ ಕಣ. ನೀನು ಆ ಬಾಲಕೃಷ್ಣ ಬೈದಂಗೆ ಮಾಗಡಿ ಶಾಸಕ ಕಾಂಗ್ರೆಸ್ ಅವ್ರಿಗೆ ಒಂದು ಸಲ ಗಾಂಡುಗಳು ಅಂತ ಬೈದಿದ್ದ, ಅದೇ ಕಣ ನೀನು. ನಾವು ಇದಕ್ಕಿಂತ ಕೆಟ್ಟದಾಗ ಬೈಬೋದು. ಸೊಣ್ಣದಿಂದ ಕೆಳಗೆ ಬೋ ಡ್ಯಾಶ್, ನೀನು ಎಷ್ಟು ಜನಕ್ಕೆ ಡ್ಯಾಶ್ ಮಾಡಿದ್ಯಾ, ಎಷ್ಟು ಜನಕ್ಕೆ ನೀನು ಉಣ್ಣಿದ್ಯಾ ಎಲ್ಲ ಅನ್ಬೋದು. ಆದರೆ ನಿನಗೂ ನನಗೂ ಇಲ್ಲ. ನಮ್ಮ ಮನೇಲಿ ತುಂಬ ಚೆನ್ನಾಗಿ ಸಂಸ್ಕಾರ ಹೇಳ್ಕೊಟ್ಟವ್ರೆ. ನಿಮ್ಮ ಅಪ್ಪ ಅಮ್ಮನೂ ಒಳ್ಳೆಯವರೇ ಅನಿಸ್ತದೆ. ಒಳ್ಳೆಯವರಾಗಿರೋದಕ್ಕೆ ನೀನು MLA ಆಗಿದೆಯಾ ಯಾವುದೋ ಜನ್ಮದ ಪುಣ್ಯದಲ್ಲಿ. K ಸುಧಾಕರ ಹೇಳ್ದಂಗೆ ಚಿಕ್ಕಬಳ್ಳಾಪುರನ ಮಾನ ಮರ್ಯಾದೆಯಾಗಿ ಹರಾಜಾಕ್ಸ್ಬೇಡ ಅಯೋಗ್ಯನ ಮಗನೇ ಅಂತ ಹೇಳೋದಕ್ಕೆ ಆಸೆ ಆದರೆ ಏನು ಮಾಡ್ತೀಯಾ? ಹೇಳೋಕ್ಕಾಗಲ್ಲ. ಸಂಸ್ಕಾರ ಕಲ್ತಿರೋರು ನಾವು, ಗೊತ್ತಾಯ್ತಾ. ಅಯೋಗ್ಯ ಒಂಥರ ಮಾತಾಡಬೇಡ. ನಿನಗೇನಾದರೂ ತಾಕತ್ತಿದ್ರೆ, ನಿನಗೆ ನಾಲ್ಗೆ ಅನ್ನೋದು ಇಲ್ಲ ಒಂದು. ಆಮೇಲೆ ಚಾಲೆಂಜ್ ಆಗ್ತೀಯಾ, ಅವ್ರು ಬರಲಿಲ್ಲ ಅದಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂತೀಯ. ನೀನು ಹೆಕ್ಕಡನೋ ನಾಲ್ಗೆನೋ ಯಾರಿಗೆ ಗೊತ್ತು. ಇನ್ನೊಂದು ಸಲ ಒಕ್ಕಲಿಗರು ವಿಷಯ ನೀನು ಮಾತಾಡಪ್ಪ. ನೀನು ಒಕ್ಕಲಿಗರ ಬಗ್ಗೆನೂ ಮಾತಾಡೋ ಆಯಿತಾ. ಒಕ್ಕಲಿಗರು ನಾಯಕರ ಬಗ್ಗೆ ಮಾತಾಡೋ. ಆ ಜನಾಂಗದ ಬಗ್ಗೆ ಯಾಕೆ ಮಾತಾಡ್ತೀಯೋ ಅಯೋಗ್ಯ ನನ್ನ ಮಗನೇ. ನೀನು ಮನುಷ್ಯನ ಏನೋ ನನಗಂತೂ ಗೊತ್ತಿಲ್ಲ. ನೀನು ಅದು ಏನು ಟೀಚಿಂಗ್ ಹೇಳ್ಕೊಡ್ತೀಯೋ ಗೊತ್ತಿಲ್ಲ. ನಿನಗೆ ಹಿಂದೆದು ಮುಂದೆದು ಎಲ್ಲ ಕಿತ್ಕೊಳ್ಳೋಕೆ ಏನೂ ಇಲ್ಲ ನಿನ್ನ ಹತ್ರ. ಅದು ಬೇರೆ ನಮಗೆ ಗೊತ್ತಾಯ್ತಲ್ಲ ನೀನು ಯಾರು ಅಂತ ಹೇಳಿದ್ನಲ್ಲ ಹಿಂದೆನೇ. ನಿನಗೆ ಈಗ ಕೋರ್ಟು ಚೀಮಾರಿ ಹಾಕಿದೆ. ಅದನ್ನು ನೀನು ಪ್ರೂವ್ ಮಾಡ್ಕೋ ಹೋಲಿ
ಆಯಿತಾ. ನೀನು ಭಾಳ ದೊಡ್ಡ ಗಾ ಡ್ಯಾಶ್ ಡೂ ಅಲ್ವಾ, ಮಾಡ್ಕೋದು. ಗಂಡಸು ಅಂತ ಇದ್ದರೆ ಪ್ರೂವ್ ಮಾಡ್ಕೋ. ಇನ್ನೊಂದು ಸಲ ಮಾತಾಡಿದ್ರೆ ನಾಲ್ಗೆನ ಕತ್ತರಿಸ್ಬಿಡ್ತಾರೆ. ನಿನ್ನೆ ಏನೋ ಚಪ್ಪಲಿಲಿ ಹೊಡೆಸ್ಕೊಂಡಿದ್ಯಾ, ನೆಕ್ಸ್ಟು ಒಕ್ಕಲಿಗರು ಹೆಣ್ಮಕ್ಳು ಪರ್ಕೆ ತಗೊಂಡು ರೆಡಿ ಮಾಡ್ತಾರೆ. ನೀನು ಈ ಜಾತಿ ವಿಷಯಕ್ಕೆ ಬಂದರೆ, ನಮ್ಮ ಜಾತಿ ಅಂತಲ್ಲ, ಯಾವುದೇ ಜಾತಿ ವಿಷಯಕ್ಕೆ ಹೋದರೂ ಅದೇ ಮಾಡೋದು ಎಲ್ಲರೂ. ನಿನಗೇನೋ ಸುಮ್ಮನೆ ಬಿಟ್ಟು ಕಳಿಸೋರೆ, ಏನೋ ತಾಳ್ಮೆ ಇರೋದಕ್ಕೆ ಸರಿಯಾಗಿ ಮಾಡಿ ಹೊರಗಡೆ ಕಳಿಸಿ ಚಪ್ಪಲಿ ಮಾಡಿ ಕಳಿಸೋರೆ. ನೆಕ್ಸ್ಟು ಚಪ್ಪಲಿ ಹಾರ ಹಾಕ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಭಾನುವಾರ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ನಾನ್ ವೆಜ್ಗಳನ್ನ ತಿನ್ನಿ ಅಂತ ಹೇಳ್ತಾ ನಿಮ್ಮ ಮುಂದೆ ನಾನು ಮತ್ತೆ ಬರ್ತೀನಿ. ನಮಸ್ಕಾರ.